ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತೀಯ ಕೃಷಿ ಮತ್ತೊಮ್ಮೆ ಪ್ರಕೃತಿ ಮತ್ತು ಜಾಗತಿಕ ರಾಜಕೀಯದ ನಡುವೆ ಸಿಲುಕಿಕೊಂಡಿದೆ. ಒಂದು ಕಡೆ ಉರಿಯುತ್ತಿರುವ ಉಷ್ಣ ಹವೆ, ಮತ್ತೊಂದು ಕಡೆ ರಸಗೊಬ್ಬರದ ಕೊರತೆ. ಎರಡೂ ಸೇರಿ ಕೃಷಿ ಕ್ಷೇತ್ರವನ್ನ ಕುಗ್ಗಿಸ್ತಾ ಇದೆ. ರೈತನ ಬೆವರಿಗೆ ಬೆಲೆ ಇಲ್ಲದ ಹಾಗೆ ಮಾಡಿದೆ. ಸದ್ಯದ ಸಂಕಷ್ಟ ಕೇವಲ ಒಂದು ಋತುಮಾನದ ಸಮಸ್ಯೆಯಲ್ಲ, ಇದು ದೇಶದ ಕೃಷಿ ಕ್ಷೇತ್ರವನ್ನ ನಿರಂತರವಾಗಿ ಕಾಡದೆ ಬಿಡುವುದಿಲ್ಲ. ಈ ಬಾರಿ ಬೇಸಿಗೆ ಸಾಮಾನ್ಯವಲ್ಲ. ಉಷ್ಣ ಅಲೆಗಳ ಪರಿಣಾಮದಿಂದ ವಿಶ್ವದಾದ್ಯಂತ 10 ಲಕ್ಷಕ್ಕಿಂತ ಹೆಚ್ಚು ಜನರ ಜೀವನೋಪಾಯ ಮತ್ತು ಆರೋಗ್ಯಕ್ಕೆ ಅಪಾಯ ಎದುರಾಗಿದೆ. ಭಾರತದಲ್ಲಿ ಇದರ ಪರಿಣಾಮ ಇನ್ನಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ. ಮೇ ಮುಗಿಯುವ ಮುನ್ನವೇ ಉತ್ತರ ಭಾರತದಿಂದ ದಕ್ಷಿಣದವರೆಗೆ ಉಷ್ಣಾಂಶ ದಾಖಲೆ ದಾಟ್ತಾ ಇದೆ. ಹೊಲ ಉಳುವುದರಿಂದ ಹಿಡಿದು ಬೀಜ ಬಿತ್ತುವ, ಬೆಳೆಯುವ, ಕಟಾವು ಮಾಡುವ ಹಂತದವರೆಗೆ ಇದರ ಪರಿಣಾಮ ಕಾಡುತ್ತೆ. ಉತ್ತರ ಭಾರತದಲ್ಲಿ ಸದ್ಯ ಗೋಧಿ ಕೊಯ್ಲಿನ ವೇಳೆಯಲ್ಲೇ ಉಷ್ಣ ಅಲೆಯ ಅಟ್ಟಹಾಸ ಹೆಚ್ಚಾಗಿದೆ. ಇದರ ಪರಿಣಾಮ ಉತ್ಪಾದನೆ ಕುಸಿಯೋ ಭೀತಿಯಲ್ಲಿದೆ. ಭತ್ತ ಬೆಳೆ ಕಾಲ ಆರಂಭವಾಗುವ ಮುನ್ನವೇ ಮಣ್ಣಿನ ತೇವಾಂಶ ಕಡಿಮೆಯಾಗ್ತಾ ಇದೆ. ಬೀಜ ಮೊಳಕೆಯೊಡೆಯುವಿಕೆ ನಿಧಾನವಾಗ್ತಾ ಇದೆ. ಉಷ್ಣ ಹವೆಗೆ ಮಾವು ಮರದಲ್ಲಿಯೇ ಒಣಗಿ ಇಳುವರಿ ಕುಂಠಿತಗೊಂಡಿದೆ. ಇದು ಕೃಷಿ ಉತ್ಪಾದನೆಯ ಮೇಲೆ ಭಾರಿ ಪರಿಣಾಮವನ್ನ ಬೀರಬಹುದು. ಭಾರತದ ಕೃಷಿ ಈಗಲೂ ಮಳೆಯನ್ನೇ ನಂಬಿಕೊಂಡಿದೆ. ದೇಶದ ಬಹುಭಾಗದಲ್ಲಿ ಸಮರ್ಪಕ ನೀರಾವರಿ ವ್ಯವಸ್ಥೆ ಇಲ್ಲ. ಇಂತಹ ಸಂದರ್ಭದಲ್ಲಿ ಉಷ್ಣ ಹವೆ ನೀರನ್ನ ವೇಗವಾಗಿ ಆವಿಯಾಗಿಸಿ ಬಿಡುತ್ತೆ. ರೈತರು ಅಂತರ್ಜಲದತ್ತ ಮುಖ ಮಾಡಬೇಕಾಗಿದೆ. ಆದರೆ ಭೂಗರ್ಭ ಜಲ ಅನೇಕ ಕಡೆ ಕುಸಿದು ಹೋಗಿದೆ. ಜೂನ್ನಿಂದ ಸೆಪ್ಟೆಂಬರ್ ವರೆಗಿನ ಮಳೆಗಾಲದಲ್ಲಿಯೂ ಮಳೆಯ ಕೊರತೆ ಎದುರಾಗುವ ಸಾಧ್ಯತೆ ಇದೆ. ಇದು ದೇಶದ ಸಂಪೂರ್ಣ ಕೃಷಿ ಆರ್ಥಿಕತೆಗೆ ಹೊಡೆತ ನೀಡಬಹುದು. ಕೃಷಿಯ ಭವಿಷ್ಯವೇ ಬರಿದಾಗಬಹುದು. ಕೃಷಿ ಕ್ಷೇತ್ರಕ್ಕೆ ಇದು ಒಂದು ರೀತಿಯ ಬಿಕ್ಕಟ್ಟನ್ನ ತಂದಿಟ್ಟಿದ್ರೆ, ಮತ್ತೊಂದು ಕಡೆ ರಸಗೊಬ್ಬರದ ಬಿಕ್ಕಟ್ಟು, ಪಶ್ಚಿಮ ಏಷ್ಯಾದ ಯುದ್ಧ, ಹಡಗು ಸಾಗಣೆ ಮಾರ್ಗಗಳ ಅಸ್ಥಿರತೆ, ನೈಸರ್ಗಿಕ ಅನಿಲದ ಬೆಲೆ ಏರಿಕೆ ಇವೆಲ್ಲವೂ ಕೂಡ ರಸಗೊಬ್ಬರ ಉತ್ಪಾದನೆ ಮತ್ತು ಪೂರೈಕೆಯನ್ನ ಅಸ್ತವ್ಯಸ್ತ ಮಾಡಿದೆ. ಹಾರ್ಮುಜ್ ಜಲಸಂಧಿ ಮುಚ್ಚಿರುವುದರಿಂದಾಗಿ ಜಗತ್ತಿನ ಪ್ರಮುಖ ರಸಗೊಬ್ಬರ ವ್ಯಾಪಾರ ಮಾರ್ಗವೇ ಸ್ಥಗಿತಗೊಂಡಿದೆ. ಜಗತ್ತಿನ ಪ್ರಮುಖ ಉತ್ಪಾದಕ ರಾಷ್ಟ್ರಗಳು ದೇಶೀಯ ಬೇಡಿಕೆಗೆ ಆದ್ಯತೆ ನೀಡುತ್ತಾ ಇರುವುದರಿಂದ ಭಾರತಕ್ಕೆ ಆಮದು ಕಡಿಮೆಯಾಗ್ತಾ ಇದೆ. ರೈತನಿಗೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಸಿಗದೆ ಹೋದ್ರೆ ಬೆಳೆ ನಲುಗಿ ಹೋಗುತ್ತೆ, ಉತ್ಪಾದನೆ ಕುಸಿದು ಹೋಗುತ್ತೆ, ಸಂಪೂರ್ಣ ಕೃಷಿ ಚಕ್ರವೇ ಅಸ್ತವ್ಯಸ್ತವಾಗುತ್ತೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ನೀಡಿರುವ ಇತ್ತೀಚಿನ ಮಾಹಿತಿಯ ಆಧಾರದಲ್ಲಿ ನೋಡುವುದಾದರೆ 2026ರ ಮುಂಗಾರು ಹಂಗಾಮಿಗೆ ಸುಮಾರು 390.54 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರದ ಅವಶ್ಯಕತೆ ಇದೆ. ಅದರಲ್ಲಿ ಮೇ 11ರವರೆಗೆ ಸುಮಾರು 199.65 ಲಕ್ಷ ಮೆಟ್ರಿಕ್ ಟನ್ ದಾಸ್ತಾನು ಮಾತ್ರ ಲಭ್ಯ ಇದೆ. ಪ್ರಧಾನಿ ನರೇಂದ್ರ ಮೋದಿ ದೇಶದ ರೈತರಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆಯನ್ನ ಕಡಿಮೆ ಮಾಡಿ ದೇಶ ದುಸ್ಥಿತಿಯಲ್ಲಿದೆ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅಂದರೆ ಕೃಷಿ ಕ್ಷೇತ್ರದ ಮೇಲೆ ಯುದ್ಧ ಪರಿಣಾಮ ಬೀರಿದೆ ಅಂತ ಅರ್ಥ. ಇನ್ನು ದುರಂತ ಅಂದ್ರೆ ಉಷ್ಣ ಹವೆ ಮತ್ತು ಗೊಬ್ಬರದ ಕೊರತೆ. ಎರಡೂ ಸಂಕಷ್ಟಗಳ ವಿರುದ್ಧ ಸರ್ಕಾರಗಳ ಸಿದ್ಧತೆ ಇನ್ನು ತಾತ್ಕಾಲಿಕ ಕ್ರಮಗಳ ಮಟ್ಟದಲ್ಲೇ ಉಳಿದುಕೊಂಡಿದೆ. ಉಷ್ಣತೆಯನ್ನ ತಡೆದುಕೊಳ್ಳಬಲ್ಲ ಬೀಜಗಳ ಸಂಶೋಧನೆ, ನೀರಿನ ಸಮರ್ಥ ನಿರ್ವಹಣೆ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಸ್ಥಳೀಯ ಮಟ್ಟದಲ್ಲಿ ಗೊಬ್ಬರ ಉತ್ಪಾದನೆ ಇದೆಲ್ಲವೂ ಕೂಡ ವರ್ಷಗಳಿಂದ ಚರ್ಚೆಯಾಗ್ತಿದೆಯೇ ಹೊರತು ಗಟ್ಟಿಯಾದ ನೀತಿಗಳಾಗಿ ರೂಪುಗೊಂಡಿಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮನ್ವಯದೊಂದಿಗೆ ಕೆಲಸ ಮಾಡಿದ್ದು ಕೂಡ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಇನ್ನು ರೈತರ ಬೆನ್ನೆಲುಬಾಗಿ ಕೆಲಸ ಮಾಡಬೇಕಿದ್ದ ಕೃಷಿ ಅಧಿಕಾರಿಗಳು, ವಿಜ್ಞಾನಿಗಳು ಬಹುರಾಷ್ಟ್ರೀಯ ಬೀಜ, ಗೊಬ್ಬರ, ಕೀಟನಾಶಕ ಕಂಪನಿಗಳ ಏಜೆಂಟ್ಗಳಂತೆ ಕೆಲಸ ಮಾಡಿದ್ದೇ ಹೆಚ್ಚು. ತಳಹಂತದ ಕೃಷಿ ಅಧಿಕಾರಿಗಳಂತೂ ಕ್ಷೇತ್ರ ಕಾರ್ಯ ನಡೆಸಿದ ಇತಿಹಾಸವೇ ಇಲ್ಲ. ಭಾರತದಲ್ಲಿ ಕಳೆದ 5 ವರ್ಷಗಳಲ್ಲಿ 2020ರಿಂದ 2024ರವರೆಗೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 54,000ಕ್ಕೂ ಹೆಚ್ಚು ರೈತರು, ಕೃಷಿ ಕಾರ್ಮಿಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಂದು ಭಾರತ ಎದುರಿಸ್ತಾ ಇರುವ ಭೀಕರ ಸಮಸ್ಯೆಗಳಲ್ಲಿ ಕೃಷಿ ಕ್ಷೇತ್ರದ ಬಿಕ್ಕಟ್ಟು ಪ್ರಮುಖ ಅನ್ನಬಹುದು. ಸರ್ಕಾರಗಳ ನೀತಿಗಳಿಂದಾಗಿ ಕೃಷಿ ಕ್ಷೇತ್ರ ಕಾರ್ಪೊರೇಟ್ ಮಯವಾಗಿದೆ.
ಗ್ರಾಮೀಣ ಜನತೆ ಉದ್ಯೋಗವನ್ನ ಅರಸಿ ವಲಸೆ ಹೋಗುವ ದುಸ್ಥಿತಿ ಎದುರಾಗಿ ಬಹುತೇಕ ಹಳ್ಳಿಗಳು ಬಿಕ್ಕು ಅಂತಿವೆ. ದೇಶದ ಎಲ್ಲೆಡೆ ರೈತರು ಸಂಘಟಿತರಾಗಿ ಸರ್ಕಾರದ ನೀತಿಗಳ ವಿರುದ್ಧ ತಮ್ಮ ಘನತೆಯ ಬದುಕಿಗಾಗಿ ಹೋರಾಟ, ಪ್ರತಿಭಟನೆ, ಜಾಥಾ, ಸತ್ಯಾಗ್ರಹ ನಡೆಸ್ತಾನೇ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಉಷ್ಣ ಹವೆ ಮತ್ತು ಗೊಬ್ಬರದ ಕೊರತೆ ಭಾರತದ ಕೃಷಿಯನ್ನ ಇನ್ನಷ್ಟು ಬಿಕ್ಕಟ್ಟಿಗೆ ದೂಡಿಬಿಟ್ಟಿದೆ. ಕೃಷಿ ಕುಸಿದ್ರೆ ಅದು ಕೇವಲ ರೈತರ ಕುಸಿತವಲ್ಲ, ಅದು ಆಹಾರ ಭದ್ರತೆ, ಗ್ರಾಮೀಣ ಬದುಕು, ದೇಶದ ಆರ್ಥಿಕ ಸ್ಥಿರತೆಯ ಮೇಲೆ ದೊಡ್ಡ ಹೊಡೆತ.